ನಮಸ್ಕಾರ. ಹೆಡ್ ಜೊತೆ ಹ್ಯಾಂಡ್ ಶೇಕ್ ಮಾಡಿದ ಕೊಹ್ಲಿ, ಬಳಿಕ ಟ್ರಾವಿಸ್ ಹೆಡ್ ನೀಡಿದರು ದೊಡ್ಡ ಹೇಳಿಕೆ. ಕೊಹ್ಲಿ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಆರ್ಸಿಬಿ ವಿರುದ್ಧ SRH ಗೆದ್ದ ಬಳಿಕ ಟ್ರಾವಿಸ್ ಹೆಡ್ ಹೇಳಿದ್ದೇನು ಗೊತ್ತಾ? ಬನ್ನಿ ಇದರೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದ್ರೆ ಅತ್ಯಂತ ಮುನ್ನ ನೀವು ಕೂಡ ಆರ್ಸಿಬಿ ಮತ್ತು ವಿರಾಟ್ ಕೊಹ್ಲಿಯ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ IPL 2026ರ 67ನೇ ಪಂದ್ಯದಲ್ಲಿ ಹೈದರಾಬಾದ್ ವಿರುದ್ಧ ಆರ್ಸಿಬಿ 55 ರನ್ಗಳ ಸೋಲು ಎದುರಿಸಿದೆ ಸ್ನೇಹಿತರೆ. ಪಂದ್ಯ ಸೋತರೂ ಕೂಡ ಆರ್ಸಿಬಿ ಟೇಬಲ್ ಟಾಪರ್ಸ್ ಆಗಿ ಟೂರ್ನಿಯನ್ನ ಫಿನಿಶ್ ಮಾಡಿದೆ ಅಂತ ಹೇಳಬಹುದು. ಅತ್ತ ಈ ಪಂದ್ಯ ಗೆಲ್ಲುವುದರೊಂದಿಗೆ ಹೈದರಾಬಾದ್ 3ನೇ ಟೀಮ್ ಆಗಿ ಪ್ಲೇ ಆಫ್ಗೆ ಕಾಲಿಟ್ಟಿದೆ. ಇದಕ್ಕೂ ಮುನ್ನ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ SRH 255 ರನ್ಗಳ ಬೆಟ್ಟದಂತಹ ಗುರಿಯನ್ನ ನೀಡಿತ್ತು. ತಂಡದ ಪರ ಇಶಾನ್ ಕಿಶನ್ 79, ಅಭಿಷೇಕ್ ಶರ್ಮಾ 56, ಆಂಡ್ರಿಚ್ ಕ್ಲಾಸೆನ್ ಅರ್ಧ ಶತಕ ಸಿಡಿಸಿ ಮಿಂಚಿದರು. ಈ ಗುರಿಯನ್ನ ಬೆನ್ನಟ್ಟಿದಂತ ಆರ್ಸಿಬಿ ಆಟ 200 ರನ್ಗಳಿಗೆ ನಿಂತು ಹೋಯಿತು. ರಜತ್ ಪಾಟಿದಾರ್ ಅರ್ಧ ಶತಕ ಬಾರಿಸಿದರೆ ವೆಂಕಟೇಶ್ ಅಯ್ಯರ್ 44 ರನ್ಗಳ ಇನ್ನಿಂಗ್ಸ್ ಆಡ್ತಾರೆ. ಇದರೊಂದಿಗೆ ಈ ಮ್ಯಾಚ್ ನಲ್ಲಿ SRH 55 ರನ್ಗಳ ಗೆಲುವು ದಾಖಲಿಸಿತು. ಇನ್ನು ಇದೇ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಹಾಗೂ ಟ್ರಾವಿಸ್ ಹೆಡ್ ನಡುವೆ ಮಾತಿನ ಚಕಮಕಿ ನಡೆದಿದೆ. ಅದು ಆರ್ಸಿಬಿ ಚೇಸಿಂಗ್ ಮಾಡುವ 2ನೇ ಓವರ್ ಆಗಿತ್ತು. ಆ ಓವರ್ ನಲ್ಲಿ ಪ್ಯಾಟ್ ಕಮಿನ್ಸ್ಗೆ ಕೊಹ್ಲಿ ಬ್ಯಾಕ್ ಟು ಬ್ಯಾಕ್ 2 ಬೌಂಡರಿಗಳನ್ನ ಬಾರಿಸ್ತಾರೆ. ಇದಾದ ಬಳಿಕ ವಿರಾಟ್ ಕೊಹ್ಲಿ ಟ್ರಾವಿಸ್ ಹೆಡ್ ರೊಂದಿಗೆ ಜಗಳಕ್ಕಿಳಿದರು. ಮೈದಾನದಲ್ಲಿ ಇವರಿಬ್ಬರ ನಡುವೆ ದೊಡ್ಡ ವಾಗ್ವಾದವೂ ನಡೆದಿತ್ತು. ವಿರಾಟ್ ಕೊಹ್ಲಿ ಹೆಡ್ ರವರಿಗೆ ನಿನಗೆ ಶಕ್ತಿ ಇದ್ದರೆ ನನ್ನನ್ನ ಔಟ್ ಮಾಡು, ಮೊದಲು ಬಂದು ಬೌಲಿಂಗ್ ಮಾಡು ಇಲ್ಲಿ ಎಂದು ಕನ್ಸನ್ನೆ ಮಾಡ್ತಾರೆ. ಇಲ್ಲಿಗೆ ನಿಲ್ಲದ ಇವರಿಬ್ಬರ ಮನಸ್ತಾಪ ಪಂದ್ಯದ ಮುಕ್ತಾಯದ ಬಳಿಕವೂ ಕಂಡು ಬಂದಿತ್ತು. ಆರ್ಸಿಬಿ ಮ್ಯಾಚ್ ಸೋತಾದ ನಂತರ ಹ್ಯಾಂಡ್ ಶೇಕ್ ಸಂಪ್ರದಾಯವಿತ್ತು. ಆದ್ಯಾಗೂ ಈ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಟ್ರಾವಿಸ್ ಹೆಡ್ ರವರೊಂದಿಗೆ ಕೈ ಕುಲುಕಿರಲಿಲ್ಲ. ಇಲ್ಲಿ ಇವರಿಬ್ಬರ ನಡುವಿನ ಅಸಮಾಧಾನ ಎದ್ದು ತೋರುತ್ತಿತ್ತು. ಟ್ರಾವಿಸ್ ಹೆಡ್ ಹ್ಯಾಂಡ್ ಶೇಕ್ ಮಾಡಲು ಮುಂದಾದರೂ ಕೂಡ ಕೊಹ್ಲಿ ಅದನ್ನ ಇಗ್ನೋರ್ ಮಾಡಿ ಮುಂದೆ ಸಾಗಿದರು. ಸದ್ಯ ಈ ವಿಡಿಯೋ ವೈರಲ್ ಆಗ್ತಾ ಇದೆ. ಇನ್ನೀಗ ಪಂದ್ಯ SRH ಗೆದ್ದ ಬಳಿಕ ಮಾತನಾಡಿದ ಟ್ರಾವಿಸ್ ಹೆಡ್ ಈ ರೀತಿಯಾಗಿ ಹೇಳಿದ್ದಾರೆ. ಕ್ರಿಕೆಟ್ ಒಂದು ಜೆಂಟಲ್ ಮ್ಯಾನ್ ಗೇಮ್. ಈ ಆಟಕ್ಕೆ ಕಳಂಕ ತರಬಾರದು. ನನಗೆ ಗೊತ್ತಿಲ್ಲ ಕೊಹ್ಲಿಗೆ ನನ್ನ ಬಗ್ಗೆ ಯಾವ ಬೇಸರ ಇದೆ ಎಂದು, ಆದರೆ ಆಟದಲ್ಲಿ ಅದನ್ನ ತೋರಿಸಬಾರದು. ಸ್ಲೆಡ್ಜಿಂಗ್ ಆನ್ ದಿ ಗ್ರೌಂಡ್ ಓಕೆ, ಆದರೆ ಆಫ್ ದಿ ಫೀಲ್ಡ್ ನಲ್ಲಿಯೂ ಕೂಡ ಇದನ್ನ ತರಬಾರದು. ನಿಮಗೆ ಸ್ಲೆಡ್ಜಿಂಗ್ ಇಷ್ಟವಿಲ್ಲದಿದ್ದರೆ ಆನ್ ಗ್ರೌಂಡ್ ನಲ್ಲಿ ಅದನ್ನ ಮಾಡಬಾರದು. ಇಫ್ ಇನ್ ಕೇಸ್ ಮಾಡಿದ್ರೆ ಅದನ್ನ ತೆಗೆದುಕೊಳ್ಳಲು ಪ್ರಿಪೇರ್ ಆಗಿರಬೇಕು ಎಂದು ಟ್ರಾವಿಸ್ ಹೆಡ್ ಕೊಹ್ಲಿಗೆ ಟಾಂಗ್ ಕೊಟ್ಟಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ನಮಗೆಲ್ಲ ತಿಳಿದಿದೆ ವಿರಾಟ್ ಕೊಹ್ಲಿ ಎಲ್ಲರೊಂದಿಗೂ ಸ್ಲೆಡ್ಜ್ ಮಾಡುತ್ತಾರೆ. ಇದು ಅವರ ಆಟದ ಮತ್ತೊಂದು ಭಾಗವಾಗಿದೆ. ಇದು ಕ್ರೀಡೆಗೆ ಒಳ್ಳೆಯದಲ್ಲ ಎಂದು ಹೇಳುವ ಮೂಲಕ ಕೊಹ್ಲಿ ಕುರಿತು ಶಾಕಿಂಗ್ ಸ್ಟೇಟ್ಮೆಂಟ್ ಅನ್ನ ಟ್ರಾವಿಸ್ ಹೆಡ್ ನೀಡಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಇದನ್ನೆಲ್ಲ ಮರೆತು ನಾವು ಪ್ಲೇ ಆಫ್ ಪಂದ್ಯಗಳಿಗೆ ಸಿದ್ಧರಾಗಲಿದ್ದೇವೆ. ಇದು ಆಟದ ಹಿಟ್ ಆಫ್ ದಿ ಮೂಮೆಂಟ್ ನಲ್ಲಿ ನಡೆದಿರುವ ಘಟನೆಯಾಗಿದೆ. ಈ ಕುರಿತು ನನಗೆ ಯಾವುದೇ ಬೇಸರವಿಲ್ಲ ಎಂದು ಟ್ರಾವಿಸ್ ಹೆಡ್ ಹೇಳಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.